ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗೇನು ಈ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಲ್ಲ, ಈ ವಿಡಿಯೋ ಕ್ಲಿಪ್ಪಿಂಗು ನಿನ್ನೆ ಬ್ಲಾಗಲ್ಲೇ ನಾನು ಆ್ಯಡ್ ಮಾಡಬೇಕಾಗಿತ್ತು. ಸೊ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ. ಸೊ ಏನು ಮಾಡೋದು, ಈ ವಿಡಿಯೋನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೇಬೇಕಾಗಿತ್ತು. ಯಾಕಂದರೆ ನಿನ್ನೆ ಬ್ಲಾಗಲ್ಲಿ ನಾನು ಇನ್ಸ್ಟೆಂಟ್ ದೋಸೆ ಮಾಡಿದ್ದೆ ಅಲ್ವಾ. ಸೊ ಇನ್ಸ್ಟೆಂಟ್ ದೋಸೆ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗೋಯಿತು ಕ್ವಾಂಟಿಟಿ ಮಾಡಬೇಕಾದ್ರೆ. ಇದು ಸ್ವಲ್ಪ ಮಿಕ್ಕೋಗಿದೆ, ಒಂದು 10 ದೋಸೆ 12 ದೋಸೆ ಆಗೋಷ್ಟು ಮಿಕ್ಕೋಗಿದೆ ಫ್ರೆಂಡ್ಸ್. ಏನು ಮಾಡೋದು, ನಮ್ಮ ಮನೇಲಿ ಫ್ರಿಡ್ಜ್ ಬೇರೆ ಇಲ್ಲ, ಏನು ಮಾಡೋದು ಅಂಥೇಳಿ ಹಾಗೆ ಸ್ವಲ್ಪ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡೆ. ಇಷ್ಟು ಚೆಲ್ಲಕ್ಕೂ ಆಗಲ್ಲ, ವೇಸ್ಟ್ ಮಾಡಬಾರ್ದಲ್ವಾ ಫುಡ್ನ. ಏನು ಮಾಡೋದು ಅಂಥೇಳಿ ಈ ರೀತಿ ಏನಾದರೂ ಬೇರೆ ಅಡುಗೆ ಏನಾದರೂ ಮಿಕ್ಕಿದಾಗ ನಾನು ಈ ರೀತಿ ಒಂದು ಬುಟ್ಟಿಯಲ್ಲಿ ನೀರು ಹಾಕಿಬಿಟ್ಟು ಇಟ್ಟಿರ್ತೀನಿ. ಸೊ ಅದನ್ನೇ ಇವಾಗ ದೋಸೆ ಹಿಟ್ಟಿಗೂ ಕೂಡ ಮಾಡಿದ್ರೆ ಆಯಿತು ಅಂಥೇಳಿ ಈ ರೀತಿ ಬುಟ್ಟಿಯಲ್ಲಿ ನೀರನ್ನ ಹಾಕಿ ಅದರಲ್ಲಿ ದೋಸೆ ಹಿಟ್ಟಿನ ಪಾತ್ರೆನ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ದೋಸೆ ಹಿಟ್ಟು ಹಾಳಾಗೋದಿಲ್ಲ. ಬೆಳಗ್ಗೆ ನಾವು ಆರಾಮಾಗಿ ದೋಸೆನ ಮಾಡಿಕೊಂಡು ತಿನ್ಬೋದು. ಯಾರ ಮನೇಲಿ ಫ್ರಿಡ್ಜ್ ಇರಲ್ವೋ, ಸೊ ಈ ರೀತಿ ಏನಾದರೂ ದೋಸೆ ಹಿಟ್ಟು ಮಿಕ್ಕಿದ್ರೆ ಈ ರೀತಿ ಮಾಡ್ಬೋದು ಫ್ರೆಂಡ್ಸ್. ಖಂಡಿತ ದೋಸೆ ಹಿಟ್ಟು ಹಾಳಾಗೋದಿಲ್ಲ. ಸೊ ಎಲ್ಲರ ಮನೇಲೂ ಕೂಡ ಫ್ರಿಡ್ಜ್ ಇರೋದಿಲ್ಲ, ನಮ್ಮ ಮನೇಲಿ ಕೂಡ ಫ್ರಿಡ್ಜ್ ಇಲ್ಲ ಫ್ರೆಂಡ್ಸ್. ನಾನು ಫ್ರಿಡ್ಜ್ ಇಲ್ಲ ಅಂದರೂ ಕೂಡ ನಾನು ಈ ರೀತಿ ಮಾಡ್ತೀನಿ. ಸೊ ಈ ಟಿಪ್ಸು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಕೂಡ ಬೇಗ ಬೆಳೆಯೋ ರೀತಿಯಾಗಿ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಬಟ್ ಲೈಕೇ ಮಾಡಿರೋದಿಲ್ಲ ಫ್ರೆಂಡ್ಸ್. ತುಂಬ ಜನ ವೀಡಿಯೋಸ್ನ ನೋಡಿಬಿಟ್ಟಿರ್ತೀರ, ಆದರೆ ಲೈಕ್ ಮಾತ್ರ ಮಾಡೇ ಇರೋದಿಲ್ಲ. ನೀವು ಲೈಕ್ ಯಾರೆಲ್ಲ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡೋರೆಲ್ಲರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಒಂದು ಲೈಕ್ ಮಾಡಿಬಿಟ್ರೆ ನನ್ನ ವೀಡಿಯೋಸು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಷ್ಟು ಜನ ನೋಡ್ತಾ ಇರ್ತೀರೋ ಅಷ್ಟು ಜನ ಕೂಡ ಲೈಕ್ ಮಾಡಿ ಫ್ರೆಂಡ್ಸ್. ನಮಗೂ ಕೂಡ ಒಂದು ರೀತಿ ಹೆಲ್ಪ್ ಆಗುತ್ತೆ, ನಮಗೂ ಒಂದು ಮೋಟಿವೇಟ್ ಸಿಗುತ್ತೆ. ಲೈಕ್ ಮಾಡ್ತಾ ಇದ್ದಾರೆ, ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂಥೇಳಿ ಅನಿಸುತ್ತೆ. ಅವಾಗ ನನಗೂ ಹೆಚ್ಚು ವೀಡಿಯೋಸ್ನ ಮಾಡಬೇಕು ಅಂತ ಅನಿಸುತ್ತೆ. ಸೊ ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಬೆಳಗ್ಗೆ ಟಿಫನ್ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಹಾಗೆ ನೆನ್ನೆ ನೈಟು ದೋಸೆ ಹಿಟ್ಟು ಮಿಕ್ಕಿತ್ತಲ್ವ, ಸೊ ಅದನ್ನೇ ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಆಲ್ರೆಡಿ ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾಗಿದ್ದಾರೆ. ಅವ್ರನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿಬಿಟ್ಟು ಟಿಫನ್ ಎಲ್ಲ ಮಾಡಿದ್ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಅನ್ವಿತಾಗೆ ಮತ್ತು ಅರವಿಂದ್ಗೆ ದೋಸೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸು. ಇವತ್ತು ದೋಸೆ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ. ಬಾಕ್ಸ್ಗೆ ಉಪ್ಪಿಟ್ಟು ಹಾಕಿ ಕಳಿಸ್ತೀನಿ. ಹೇಗಿದ್ದರೂ ಅನ್ವಿತಾಗೆ ಮತ್ತು ಅರವಿಂದ್ಗೆ ಉಪ್ಪಿಟ್ಟು ಅಷ್ಟೊಂದೇನು ಇಷ್ಟನೇ ಆಗೋದಿಲ್ಲ. ಸೊ ಮನೇಲಿ ದೋಸೆ ತಿಂದ್ಬಿಟ್ಟು ಸ್ಕೂಲ್ ಬಾಕ್ಸ್ಗೆ ಉಪ್ಪಿಟ್ಟು ಹಾಕಿ ಕಳಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವತ್ತು ದೋಸೆ ಯಾವ ರೀತಿ ಬರ್ತಾ ಇದ್ದಾವೆ ಅಂಥೇಳಿ. ನೆನ್ನೆ ವ್ಲಾಗ್ನ ನೀವು ನೋಡಿದರೆ ನೀವೆಲ್ಲ ಖಂಡಿತ ಫುಲ್ ನಕ್ಕಿರ್ತೀರ ದೋಸೆ ಮಾಡೋದನ್ನು. ಸೊ ಇವತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದ್ದಾವೆ ಅಂಥೇಳಿ. ನೆನ್ನೆ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಮಾಡಿದ್ದೆ. ಇವತ್ತು ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವ್ಲಾಗ್ ಮಾಡ್ತಾ ಇರೋದು ಟೀಚರ್ಸ್ ಡೇ ಇರೋವಾಗ ಮಾಡ್ತಾಯಿದ್ದೀನಿ. ಸೊ ಅನ್ವಿತಾ ಅವ್ರ ಟೀಚರ್ಸ್ಗೆ ಕೊಡೋದಕ್ಕೆ ಅಂತೇಳಿ ಅವ್ರ ಪಪ್ಪನಿಗೆ ರೋಸ್ ತೊಗೊಂಬರೋದಕ್ಕೆ ಹೇಳಿದ್ಲು. ಸೊ ತೊಗೊಂಡು ಬಂದಿದ್ದಾರೆ, ನೋಡ್ತಾ ಇರ್ಬೋದು, ಕೊಡ್ತಾ ಇದ್ದಾರೆ ನೋಡಿ. ಹ್ಯಾಪಿ ಟೀಚರ್ಸ್ ಡೇ ಟೀಚರ್ ಅಂತ ಹೇಳಿ ಕೊಡ್ರಿ. ಏನ ಎಲ್ಲಿ ತಂಬೈಲೆ ಹೆಂಗದ ನೋಡ್ತೀನಿ. ರಿಯಲ್ ಅನ್ನ ಏನು ಆರ್ಟಿಫಿಷಿಯಲ್ ರಿಯಲ್ ನೋಡಿ ಫ್ರೆಂಡ್ಸ್. ಟೀಚರ್ಸ್ ಡೇಗೆ ಹಸ್ಬೆಂಡ್ ಈ ಥರದ್ದು ಒಂದು ಫ್ಲವರ್ ತೊಗೊಂಬಂದಿದ್ದಾರೆ. ಬೊಕ್ಕೆ, ಸ್ಮಾಲ್ ಬೊಕ್ಕೆ ಅಂತಾನೆ ಹೇಳ್ಬೋದು. ಇದಕ್ಕೆ ಚೆನ್ನಾಗಿದೆ. ತೊಗೊಂಬಂದೊಂದು ಇದು ರೆಡ್ ಅನ್ನೈತಿ, ಸ್ವಲ್ಪ ಇದು ಡಾರ್ಕ್ ಐತಿ ರೆಡ್. ಕೊಡಿಲ್ಲರ್ವಿ 2 ಫ್ಲವರ್ ಒಂದೊಂದಕ್ಕೆ ಭಾರಿ ಹಾಕ್ಬಿಡು. ಒಂದಕ್ಕೆ 30 ರೂಪಾಯಿ. ಆ ಹೂವಿಗೆ ಒಂದು ಹೂವಿಗೆ 30 ರೂಪಾಯಿ ಬಿತ್ತಲ್ಲ ಅದ. ಏನ ಅಷ್ಟಿಲ್ಲ ಅವು ರೇಟು. ಸಿಂಗಲ್ ಹಂಗ ಒಂದು ಹೂವು ತಗೊಳಕ್ ಹೋದ್ರೆ ಅಷ್ಟಿಲ್ಲ. ಎಲ್ಲ ತುಟ್ಟಿನ ಆಗ್ಬಿಟ್ಟ ನೋಡಿ. ಏನು ಮಾಡೋದು, 30 ರೂಪಾಯಿ ಒಂದು ಹೂವು ಅಂದ್ರೆ ಐತಿಲ್ಲದು. ಆತನ್ವಿತ ನಡಿ, ಶೂ ಹಾಕೋಬೇಡ, ಕೈ ತೊಳ್ಕೊಂಡು ನೀರು ಕುಡಿ.
ಟಾಟಾ ಟಾಟಾ. ಪಪ್ಪನ ಗಂಟೆಗೆ ಹಿಡ್ಕೊರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಯಾರು ಬಂದಿದ್ದಾರೆ ಅಂಥೇಳಿ. ಬೆಂಗಳೂರಿಂದ ನಮ್ಮ ದೊಡ್ಡ ಮಾಮ ಬಂದಿದ್ದಾರೆ ಫ್ರೆಂಡ್ಸ್. ಇವಾಗ ತಾನೇ ಜಸ್ಟ್ ಬಂದರು. ಅನ್ವಿತನ ಅರ್ವಿನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದಮೇಲೆ ಹಸ್ಬೆಂಡ್ ಹೋಗಿ ಮಾಮನ ಹೋಗಿ ಕರ್ಕೊಂಡು ಬಂದರು ರೈಲ್ವೆ ಸ್ಟೇಷನ್ಗೆ ಹೋಗಿಬಿಟ್ಟು. ಸೊ ಇವಾಗ ತಾನೇ ಜಸ್ಟ್ ಬಂದರು ಫ್ರೆಂಡ್ಸ್. ತುಂಬ ಹೊತ್ತೇನಾಗಿಲ್ಲ. ಬಂದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಅದು ಆಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಟಿಫನ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು. ಹಾಗೆ ನಾನು ಕೂಡ ಅಷ್ಟರಲ್ಲಿ ಅಡುಗೆ ಕೂಡ ಮಾಡ್ಕೊಂಡ್ಬಿಟ್ಟೆ. ನಾನು ಮಧ್ಯಾಹ್ನಕ್ಕೆ ಏನೋ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಹಾಗೆ ಸಾಂಬಾರು ಕೂಡ ಮಾಡಿಬಿಟ್ಟೆ. ಅನ್ವಿತಾರು ಸ್ಕೂಲ್ಗೆ ಹೋಗಿದ ತಕ್ಷಣ ಬೇಗ ಬೇಗ ಎಲ್ಲ ಪಲ್ಯ ಮಾಡೋದಕ್ಕೆ ಮತ್ತು ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಹಸ್ಬೆಂಡ್ ಹೇಗಿದ್ರು ಬೆಂಡೆಕಾಯನ್ನು ಕಟ್ ಮಾಡಿ ಇಟ್ಟಿದ್ರು. ಸೊ ಅದನ್ನ ಬೇಗ ಬೇಗ ಹುರ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡಿದೆ. ಹಾಗೆ ಮೂಲಂಗಿ ಸಾಂಬಾರು ಕೂಡ ಮಾಡಿಕೊಂಡೆ ಫ್ರೆಂಡ್ಸ್. ಹಸ್ಬೆಂಡ್ ಹೋಗಿ ಮಾಮನ ಕರ್ಕೊಂಡು ಬರೋ ಅಷ್ಟರಲ್ಲಿ ಮಾಡಿದೆ. ಇವತ್ತೆಲ್ಲ ಬೇಗ ಬೇಗನೆ ಮುಗಿಸ್ಕೊಂಡೆ. ಬೆಳಗ್ಗೆನೆ ಮಧ್ಯಾಹ್ನ ಊಟದ್ದು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ರೊಟ್ಟಿ ಒಂದು ಮಾಡಬೇಕು ಅಷ್ಟೇ. ಓಕೆ, ಇವಾಗ ನೋಡ್ತಾ ಇರ್ಬೋದು ಹಸ್ಬೆಂಡ್ ಮತ್ತು ಮಾಮಂದು ಟಿಫನ್ ಆಯಿತು. ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಜೋರಾಗಿ ಮಳೆ ಬರ್ತಾ ಇದೆ ಅಂತೇಳಿ ಹಸ್ಬೆಂಡ್ ಮತ್ತು ಮಾಮ ಇವಾಗ ತಾನೇ ಜಸ್ಟ್ ಹೋದರು. ಹೋಗಿ ಒಂದು 2 ನಿಮಿಷ ಕೂಡ ಆಗಿಲ್ಲ, ಆಗಲೇ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ತುಂಬ ಜೋರಾಗಿ ಮಳೆ ಆಗ್ತಾ ಇದೆ ನೋಡಿ. ಮೈ ಗಾಡ್, ಸಿಕ್ಕಾಪಟ್ಟೆ ಜೋರಾಗಿ ಆಗ್ತದೆ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಮತ್ತು ಮಾಮ ಎಲ್ಲ ಟಿಫನ್ ಮಾಡಿಬಿಟ್ಟು ಹೋಗಿದ್ದಾರೆ ಹೊರಗಡೆ. ಅವರು ಹೊರಗಡೆ ಹೋಗಿದ ತಕ್ಷಣ ಈ ಒಂದು 2 ನಿಮಿಷದಲ್ಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗಲೂ ಕೂಡ ಬರ್ತಾನೆ ಇದೆ. ಸೊ ನಿನ್ನೆ ದೋಸೆ ಮಾಡಿದ್ದೆ, ರವೆ ಮತ್ತು ಅವಲಕ್ಕಿ ನೆನೆಸ್ಬಿಟ್ಟು ದೋಸೆ ಮಾಡಿದ್ದೆ. ಇನ್ಸ್ಟೆಂಟ್ ದೋಸೆ ಅಂತಾರಲ್ಲ ಆ ದೋಸೆ ಮಾಡಿದ್ದೆ. ಅಂದರೆ ಅಕ್ಕಿ ನೆನೆಸಿಡೋದು ಮರ್ತೋಗ್ಬಿಟ್ಟಿದ್ದೆ ನಾನು. ಏನು ಮಾಡೋದು ಅಂತ ಹೇಳಿ ಪಟ್ಟಂತ ರವೆ, ಇಡ್ಲಿ ರವೆ ಬರುತ್ತಲ್ಲ ಆ ರವೆನ ನೆನೆಸ್ಬಿಟ್ಟು ಸ್ವಲ್ಪ ಅವಲಕ್ಕಿ ಕೂಡ ನೆನೆಸ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡಿದೆ. ಸ್ಟಾರ್ಟಿಂಗು ಒಂದು 2 ಸತಿ ಚೆನ್ನಾಗಿ ಬರಲಿಲ್ಲ, ಆಮೇಲೆ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದವು. ಸ್ವಲ್ಪ ಹಿಟ್ಟು ಕೂಡ ಜಾಸ್ತಿ ಆಗೋಯ್ತು, ಮಿಕ್ಕಿತ್ತು, ಸ್ವಲ್ಪ ಹಿಟ್ಟು ಜಾಸ್ತಿ ಆಗೋಗಿತ್ತಲ್ವಾ, ಮಿಕ್ಕಿತ್ತು. ಸೊ ಏನು ಮಾಡೋದು ಅಂತೇಳಿ ನಮ್ಮನೇಲಿ ಫ್ರಿಡ್ಜ್ ಇರಲಿಲ್ಲ. ಒಂದು ಕೆಳಗಡೆ ಒಂದು ಬುಟ್ಟಿಯಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೆ ಒಂದು ಪಾತ್ರೆಯಲ್ಲಿ. ಫ್ರಿಡ್ಜ್ ಇಲ್ಲ ಅಂದ್ರೆ ಯಾವ ರೀತಿ ನಾವು ದೋಸೆ ಹಿಟ್ಟು ಮಿಕ್ಕಿದ್ರೆ ಯಾವ ರೀತಿ ನಾವು ಕೆಡದೆ ಇರೋ ರೀತಿ ಇಟ್ಕೋಬೇಕು ಅಂತ ಹೇಳಿ. ಸೊ ನಾನು ಹಿಟ್ಟು ಏನಾದ್ರೂ ಮಿಕ್ಕಿದ್ರೆ ಅದೇ ರೀತಿ ಮಾಡ್ತೀನಿ. ಇದು ಸೆಕೆಂಡ್ ಟೈಮ್ ಏನೋ ಹಿಟ್ಟು ಮಿಕ್ಕಿದ್ದು, ಯಾವಾಗ್ಲೂ ಮಿಕ್ತಾ ಇರ್ಲಿಲ್ಲ. ಅವತ್ತಿಂದ ಅವತ್ತೇ ಖಾಲಿ ಆಗೋದು ಮಧ್ಯಾಹ್ನ ಅನ್ನೋಷ್ಟರಲ್ಲಿ. ಸೊ ನೆನ್ನೆ ಸ್ವಲ್ಪ ನೆನೆಸಿ ಎಲ್ಲ ರವೆ ನೆನೆಸಿ ಮತ್ತೆ ಅವಲಕ್ಕಿ ನೆನೆಸಿ ಹಿಟ್ಟನ್ನೆಲ್ಲ ಸ್ವಲ್ಪ ನನಗೂ ಅಳತೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ಜಾಸ್ತಿ ಆಗೋಯ್ತು. ಒಂದು ಏನಿಲ್ಲ ಅಂದ್ರೆ ಒಂದು 10-12 ದೋಸೆ ಆಗೋಷ್ಟು ಮಿಕ್ಕಿತ್ತು. ಏನ್ ಮಾಡೋದು ಅಂತ ಹೇಳಿ ಆ ರೀತಿ ಮಾಡಿದೆ. ಫ್ರಿಡ್ಜ್ ಇಲ್ಲ ಅಂದ್ರೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಬಹುದು ಫ್ರೆಂಡ್ಸ್. ಓಕೆ, ಇವಾಗ ಹಸ್ಬೆಂಡ್ ಮತ್ತೆ ಮಾಮ ಟಿಫನ್ ಮಾಡಿದ್ರು. ಅವ್ರಿಗೆ ಉಪ್ಪಿಟ್ಟು ಮಾಡಿದ್ದೆ, ಅಂದ್ರೆ ಎಲ್ರಿಗೂ ಉಪ್ಪಿಟ್ಟು ಮಾಡಿದ್ದೆ. ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ವಾ, ಅನ್ವಿತಾ ಅವ್ರಿಗೂ ದೋಸೆ ತಿಂದ್ಬಿಟ್ಟು ಹೋದ್ರು. ದೋಸೆ ಜೊತೆಗೆ ಏನು ಮಾಡಿಲ್ಲ, ಬೆಂಡೆಕಾಯಿ ಪಲ್ಯ ಮತ್ತೆ ಮೂಲಂಗಿ ಸಾಂಬಾರ್ ಮಾಡಿದೀನಿ. ಅದನ್ನ ಬೇಕಂದ್ರೂ ಹಾಕೊಂಡು ತಿನ್ಬೋದು ಅಂತ ಹೇಳಿ ಏನು ಮಾಡಕ್ ಹೋಗಿಲ್ಲ. ಅಗಸಿ ಚಟ್ನಿ ಹಾಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕಾಣ್ತಾ ಇರ್ಬೋದು ಅಂತ ಅನ್ಕೋತೀನಿ. ಕಾಣ್ತಾ ಇದೆ ನೋಡಿ. ಅನ್ವಿತಾ ತಿಂದ್ಬಿಟ್ಟು ಇಷ್ಟು ಚಟ್ನಿ ಮಿಕ್ಸಿದ್ಲು. ಸೊ ಇವಾಗ ನಾನು ಅದೇ ಪ್ಲೇಟಲ್ಲೇ ತಿಂತಾ ಇದ್ದೀನಿ. ನಾನು ಉಪ್ಪಿಟ್ಟು ತಿಂತಾ ಇಲ್ಲ, ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ, ನಾಲ್ಗೆ ಎಲ್ಲ ಗುಳ್ಳೆ ಬಂದ್ಬಿಟ್ಟಿದೆ. ಸೊ ನಾನು ಹೀಟ್ ಆದ್ರೆ ಉಪ್ಪಿಟ್ಟು ಚಪಾತಿ ಈ ತರದ್ದೇನು ತಿನ್ನಲ್ಲ. ಈ ತರ ರೈಸ್ ಐಟಮ್ ಈ ರೀತಿ ತಿಂತೀನಿ. ಮಜ್ಜಿಗೆ, ಮೊಸರು
ಎಳ್ನೀರು ತಗೊಂಡ್ಬಂದು ಕುಡಿತೀನಿ, ಅವಾಗ ಹೀಟ್ ಕಡಿಮೆ ಆಗುತ್ತೆ. ಸೊ ಎಳ್ನೀರು ಕೂಡ ಇದೆ, ಎಳ್ನೀರಿದೆ. ಆಮೇಲೆ ಮಧ್ಯಾಹ್ನ ಕುಡಿಬೇಕು ಫ್ರೆಂಡ್ಸ್. ಇವಾಗ ಬೆಳಗ್ಗೆ ಆಗಿದೆ ಅಲ್ವಾ, ಬೆಳಗ್ಗೆ ಟೈಮಲ್ಲಿ ಏನು ಕುಡ್ದಿಲ್ಲ, ಮಧ್ಯಾಹ್ನ ಕುಡಿದ್ರೆ ಆಯ್ತು ಅಂತ ಹೇಳಿ ತರಿಸಿ ಇಟ್ಟಿದ್ದೀನಿ ಎಳ್ನೀರು. ಯಾವ ಟೈಮಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನನಗೆ. ಸೊ ಹಂಗಾಗಿ ಎಳ್ನೀರು ತರಿಸಿ ಇಟ್ಕೊಂಡಿದ್ದೀನಿ, ಕುಡಿಯೋಣ ಮಧ್ಯಾಹ್ನ ಅಂತ ಹೇಳಿ. ಸೊ ಮಧ್ಯಾಹ್ನ ಊಟ ಮಾಡೋಕ್ಕೂ ಮುಂಚೆ ಅಥವಾ ಊಟ ಮಾಡಾದ್ಮೇಲೆ ಕುಡಿತೀನಿ. ನಾನು ಹೀಟ್ ಆದ್ರೆ ಮಾತ್ರ ಪಟ್ಟಂತ ಎಳ್ನೀರು ತರಿಸ್ಕೊಂಡು ಕುಡಿದ್ಬಿಡ್ತೀನಿ, ಅವಾಗ ಹೀಟು ಕಡಿಮೆ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಮಾಡೋಣ. ಎಷ್ಟೊತ್ತಾಯ್ತು ಮಾತಾಡ್ತಾ. ಇನ್ನು ಮಳೆ ಸುರಿತಾನೆ ಇದೆ ಫ್ರೆಂಡ್ಸ್. ನಿಮ್ ಕಡೆ ಎಲ್ಲ ಮಳೆ ಹೇಗ್ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ನಿಲ್ಲದೇ ಇಲ್ಲ. ಒಂದೊಂದ್ಸತಿ ವಿಚಿತ್ರವಾಗಿ ಮಳೆ ಬರುತ್ತೆ, ನಮ್ಗೆ ವಿಚಿತ್ರ ಅನ್ಸುತ್ತೆ ಆ ರೀತಿ ಮಳೆ ಬರುತ್ತೆ. ಸೊ ಎಲ್ಲರೂ ಹೋಗಿದ್ದಾರೆ ಅವ್ರ ಕೆಲಸಕ್ಕೆ. ಇವಾಗ ನಾನು ಊಟ ಮಾಡ್ಬಿಟ್ಟು ಬಟ್ಟೆ ತೊಳಿಬೇಕು, ಮತ್ತೆ ರೊಟ್ಟಿ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಪಲ್ಯ ಸಾಂಬಾರೆಲ್ಲ ಮಾಡಿದೀನಿ. ಅನ್ನ ಒಂದ್ ಮಾಡ್ಬೇಕು, ಮತ್ತೆ ರೊಟ್ಟಿ ಒಂದ್ ಮಾಡ್ಬೇಕು, ಬಟ್ಟೆ ಒಂದ್ ತೊಳಿಬೇಕು. ಸ್ನಾನ ಪೂಜೆ ಎಲ್ಲ ಆಯ್ತು. ಮಾಮನೇ ಪೂಜೆ ಮಾಡಿದ್ದಾರೆ. ಸೊ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಸಿಗ್ತೀನಿ. ಊಟ ಗಿಟ ಅಂತೀನಿ ನೋಡಿ, ಕೆಲಸ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಗೆ. ಓಕೆ ಫ್ರೆಂಡ್ಸ್, ಟಿಫನ್ ಎಲ್ಲ ಮಾಡಿದ್ದಾಯಿತು. ಹಾಗೆ ಟಿಫನ್ ಮಾಡ್ತಾ ಮೊನ್ನೆ ಮತ್ತೆ ನೆನ್ನೆ ರೊಟ್ಟಿ ಆರಕ್ಕೆ ಇಲ್ವಲ್ಲ, ಇನ್ನು ಬೂಳ್ಸ್ ಬಂದ್ಬಿಡ್ತಾವಲ್ಲ ಅಂಥೇಳಿ ಸೊ ಟಿಫನ್ ಮಾಡಿದ್ಮೇಲೆ ಇವಾಗ ರೊಟ್ಟಿನ ಆರಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನಮ್ಮ ಉತ್ತರ ಕರ್ನಾಟಕ ಸೈಡವರು ರೊಟ್ಟಿನ ಈ ರೀತಿ ಗಾಳಿಗೆ ಆರಾಕ್ತೀವಿ. ಮಾಮೂಲಿ ಯಾವಾಗಲೂ ಆರಾಕ್ತಾನೆ ಇರ್ತೀವಿ, ಆದರೆ ಈ ಟೈಮಲ್ಲಂತೂ ಮರೆಯೋ ಹಾಗಂತೂ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಮಳೆಗಾಲ ಅಲ್ವಾ ಇವಾಗ. ಸೊ ರೊಟ್ಟಿ ಆರಾಕಿಲ್ಲ ಅಂದರೆ ಮೇಲ್ಗಡೆ ಒಂಥರ ಬೂಸ್ ಬಂದಂಗೆ ಆಗ್ತವೆ. ಇವಾಗಂತೂ ಬೆಳಗಾವಿಯಲ್ಲಂತೂ ಹೇಳೋ ಹಾಗೆ ಇಲ್ಲ, ನಾನ್ ಸ್ಟಾಪ್ ಮಳೆ ಸುರಿತಾನೆ ಇದೆ. ಮನೆ ಎಲ್ಲ ಫುಲ್ ಕೋಲ್ಡು, ಮತ್ತು ಹೊರಗಡೆನೂ ಫುಲ್ ಎಲ್ಲ ವೆದರ್ ಎಲ್ಲ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ರೊಟ್ಟಿನ ಗಾಳಿಗೆ ಆರಾಕಿದ್ರೂ ಕೂಡ ಮೇಲ್ಗಡೆ ಬೂಳ್ಸ್ ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಇನ್ನು ಅಲ್ಲೇ ತಟ್ಟೆಲಿ ಬಿಟ್ರಂತೂ ಹೇಳೋ ಹಾಗೆ ಇಲ್ಲ, ಅಲ್ಲೇ 2 ದಿನಕ್ಕೆ ಒಂಥರ ಬೂಳ್ಸ್ ಬಂದಂಗೆ ಆಗಿಬಿಡುತ್ತೆ. ಸೊ ನೆನ್ಪು ಮಾಡಿಕೊಂಡು ರೊಟ್ಟಿ ಅಂತೂ ಆರಾಕಲೇಬೇಕು, ಇಲ್ಲಾಂದರೆ ನಾವೇನು ರೊಟ್ಟಿ ಮಾಡಿರ್ತೀವಲ್ಲ ಅಷ್ಟು ರೊಟ್ಟಿ ಕೂಡ ಹಾಳಾಗ್ಬಿಡ್ತವೆ. ನಾವು ಮಾಡಿರೋ ರೊಟ್ಟಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಇದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಮಳೆ ನಾನ್ ಸ್ಟಾಪ್ ಮಳೆ ಸುರಿತಾ ಇದ್ದರೆ ರೊಟ್ಟಿನ ಆರಾಕೋದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ನೆನ್ಪು ಮಾಡ್ಕೊಂಡಂತೂ ಆರಾಕಲೇಬೇಕು ರೊಟ್ಟಿಗಳನ್ನ ಗಾಳಿಗೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆಯಿತು. ರೊಟ್ಟಿ ಮಾಡಿದೆ, ಬಟ್ಟೆ ಕೂಡ ಎಲ್ಲ ತೊಳೆದೆ. ಇವಾಗ ಹಸ್ಬೆಂಡ್ ಮತ್ತು ಮಾಮ ಊಟಕ್ಕೆ ಬಂದಿದ್ದಾರೆ. ಸೊ ಅವರು ಊಟಕ್ಕೆ ಇವಾಗ ಪ್ಲೇಟ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಬೆಂಡೆಕಾಯಿ ಪಲ್ಯ, ಮೊಸರು, ಬಿಸಿ ರೊಟ್ಟಿ ರೆಡಿಯಾಗಿದೆ. ಅವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಮಾಮ ಊಟ ಮಾಡ್ತಾಯಿದ್ದಾರೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ದು ಊಟ ಆಗೇ ಹೋಯಿತು ಫ್ರೆಂಡ್ಸ್. ಹಸ್ಬೆಂಡ್ ಅಂತೂ ತುಂಬಾ ಫಾಸ್ಟ್ ಇದ್ದಾರೆ ಊಟ ಮಾಡೋದ್ರಲ್ಲಿ. ಊಟ ಫಸ್ಟು ತೊಗೊಂಡು ಬಂದು ಬಡಿಸ್ದೆ, ಆದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ದು ಊಟ ಆಗೋಯ್ತು. ಸೊ ಮಾಮ ಸ್ವಲ್ಪ ಸ್ಲೋ ಇದ್ದಾರೆ ಊಟ ಮಾಡೋದ್ರಲ್ಲಿ, ಸ್ಲೋ ಆಗಿ ಅಗ್ದು ತಿಂತಾರೆ. ಹಸ್ಬೆಂಡ್ ಬೇಗ ಫಾಸ್ಟಾಗಿ ತಿಂದ್ಬಿಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಮಾಮ ಊರಿಗೆ ಹೊರಡ್ತಾ ಇದ್ದಾರೆ. ಅರಿವಿನ ಮಾತಾಡ್ತಾ ಇದ್ದಾರೆ ನೋಡಿ. ನಾನು ಅನ್ವಿತಾ ಅರಿವಿನ ಸ್ಕೂಲಿಂದ ಕರ್ಕೊಂಡು ಬರ್ತಾಯಿದ್ದೆ. ಇನ್ನೂ ಮಾಮ ಮನೆಯಲ್ಲಿ ರೆಡಿ ಆಗ್ತಾಯಿದ್ರು ಊರಿಗೆ ಹೋಗೋದಕ್ಕೆ ಅಂಥೇಳಿ. ಸೊ ನಾನು ಅಷ್ಟರಲ್ಲಿ ಹೋಗಿ ಕರ್ಕೊಂಡು ಬಂದರೆ ಆಯಿತು ಅನ್ವಿತನ ಮತ್ತು ಅರಿವಿನ ಅಂಥೇಳಿ. ಕರ್ಕೊಂಡು ಬರೋ ಅಷ್ಟರಲ್ಲಿ ಆಪೋಸಿಟ್ ಹಾಗೆ ಬಂದೇ ಬಿಟ್ಟರು ನಮ್ಮ ಎದುರಿಗೆ. ಸೊ ಅನ್ವಿತಾ ಅರಿವಿನ ಕಾಣಿಸಿದ್ರಲ್ವ, ಸೊ ಮಾತಾಡಿಸ್ತಾ ಇದ್ರು. ಅನ್ವಿತಾ
ಮಾತಾಡಿಸ್ತಾ ಇದ್ದರೆ ಹೋಗಿ ಮಾತಾಡಿಸ್ತಾನೆ ಇಲ್ಲ, ನಾಚ್ಕೊತಾ ಇದ್ಲು. ಯಾಕಂದರೆ ರೋಡಲ್ಲಿ ಸಡನ್ನಾಗಿ ಸಿಕ್ಕಿದ್ರಲ್ವ ದೊಡ್ಡಪ್ಪ, ಸೊ ನಾಚ್ಕೊಂಡ್ಲು ಮಾತಾಡೋದಕ್ಕೆ. ಆದರೆ ಅರ್ವಿನ್ನು ಹೋದ ಕರೆದ್ರೆ, ಆದರೆ ಅನ್ವಿತಾನೇ ಹೋಗಲಿಲ್ಲ. ನೋಡಿ ನಮ್ಮ ಮಾಮ ಯಾವ ರೀತಿ ಮಾತಾಡಿಸ್ತಾ ಇದ್ದಾರೆ ಅಂಥೇಳಿ ಅರಿವಿನನ್ನು. ಸರಿಯಾಗಿ ಓದ್ಕೋ, ಸರಿಯಾಗಿ ಅಭ್ಯಾಸ ಮಾಡೋ ಅರಿವಿನ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಗಾಡಿ ಮೇಲೆ ಎತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಅಂಥೇಳಿ. ಮಾತಾಡಿಸಿ ಮುತ್ತೆಲ್ಲ ಕೊಟ್ಟರು, ಟಾಟಾ ಎಲ್ಲ ಮಾಡಿದ್ರು. ನಾನು ಕೂಡ ಮೊಬೈಲ್ನ ತೊಗೊಂಡು ಹೋಗೇ ಇರಲಿಲ್ಲ, ಏನು ಮಾಡೋದು ಅಂತೇಳಿ ಪಟ್ಟಂತ ಹಸ್ಬೆಂಡ್ ಫೋನ್ನ ಇಸ್ಕೊಂಡು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂಥೇಳಿ. ಟಾಟಾ ಮಾಡಪ್ಪಾಜಿಗೆ, ಟಾಟಾ ಮಾಡ ಓಕೆ ಫ್ರೆಂಡ್ಸ್, ಇವಾಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಬನ್ನಿ ಎಲ್ಲರೂ ಊಟ ಮಾಡೋಣ. ಸೊ ಅನ್ವಿತಾ ಅರವಿಂದ್ ಕೂಡ ಇವಾಗ ಫ್ರೆಶ್ ಅಪ್ ಅದು ಆಗ್ತಾಯಿದ್ದಾರೆ. ಫ್ರೆಶ್ ಅಪ್ ಅದು ಆಗಿ ಅವ್ರಿಗೂ ಕೂಡ ಊಟ ಮಾಡ್ತಾರೆ. ಸೊ ನಾನು ಊಟ ಮಾಡೋದಕ್ಕೆ ಅಂಥೇಳಿ ಎಲ್ಲ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೆ. ಸೊ ಅನ್ವಿತಾರನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಊಟ ಮಾಡೋದ್ರಾಯಿತು ಅಂಥೇಳಿ ಈಗ ಮಾಡ್ತಾಯಿದ್ದೀನಿ. ಅವರು ಬೇಗ ಬೇಗ ಫ್ರೆಶ್ ಅಪ್ ಅದು ಆಗಿ ಊಟ ಮಾಡಿಕೊಂಡು ಟ್ಯೂಷನ್ಗೆ ಹೊರಡ್ತಾರೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮಾಮ ಬಂದಿದ್ರಲ್ವ ಬೆಂಗಳೂರಿಂದ, ಸೊ ಅಲ್ಲೇ ಸ್ವೀಟ್ ಕೊಟ್ಟು ಕಳಿಸಿದ್ದಾರೆ. ಮತ್ತು ಅನ್ವಿತಾ ಅರವಿಂದ್ ಸ್ಕೂಲಿಂದ ಮನೆಗೆ ಬರೋ ಟೈಮಲ್ಲಿ ಊರಿಗೆ ಹೋದರು. ಮತ್ತು ಇಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದು ಮತ್ತೆ ಊರಿಗೆ ಹೋದರು. ಸೊ ಹಂಗೆ ಸ್ವೀಟ್ ಕೊಟ್ಟು ಕಳಿಸಿದ್ದಾರೆ ಮಕ್ಕಳಿಗೆ. ಇದು ಏನು ಬೇರೆ ಬೇರೆ ಐತಲ್ಲ, ಇದು ಬೇಸನ್ ಉಂಡಿ, ಇದು ಬೇಸನ್ ಉಂಡಿ. ಇದು ಹೆಂಗೈತಿ? ಒಮ್ಮೆ ನೋಡ್ಯಾನ ಹಿಂಗತೆ. ನಾನು ಧಾರವಾಡ ಪೇಡನ ಮಾಡೀನಿ. ಇದನ್ನ ಹಿಂಗತೆ ಗುಂಡಗ ಮಾಡ್ಯಾರ ನಾ ಅನ್ಕೊಂಡಿನಿ. ಹಂಗಾರ ನಂಗೆ ಇದು ಬೇಕು, ನಂಗೆ ಇವು ಇಷ್ಟ, ಧಾರವಾಡ ಪೇಡ. ಇದನ್ನ ತಿಂದು ನೋಡ್ಬೇಕ. ನಾನೇ ಫಸ್ಟ್ ಬೋನ್ಗಿ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ತಾನೇ ಜಸ್ಟ್ ತಗೊಂಡ್ ಬಂದ್ರು ಹಸ್ಬೆಂಡು. ಸೊ ಏನ್ ತಗೊಂಬಂದಿದ್ದೀರಾ ಅಂಥೇಳಿ ತೆಗೆದು ನೋಡಿದೆ. ಧಾರವಾಡ ಪೇಡ ಮತ್ತಿನ್ನೊಂದು ಬೇಸನ್ ಉಂಡೆ ತಗೊಂಬಂದಿದ್ದಾರೆ. ಸೊ ತಗೊಂಡ್ ಬಂದಿದ ತಕ್ಷಣ ನಾನೇ ಓಪನ್ ಮಾಡೋದ್ನಲ್ವಾ, ಸೊ ನಾನೇ ಫಸ್ಟ್ ತಿಂತಾ ಇದ್ದೀನಿ. ಏನ್ ಅರವಿಂದ್, ಎಲ್ಲುಂಟಿವಿ ಈಗ? ಏನ್ ಹಾರ್ಸಕ? ಪಟಾಕಿ ಇಲ್ಲ, ಪಟಾಕ್ಷಿ ಅಂತ. ನೋಡಿ ಇವ್ರು ಪಟಾಕಿ ಹಚ್ತಾರಂತೆ, ನಾನು ವಿಡಿಯೋ ಮಾಡ್ಬೇಕಂತೆ. ಪಟಾಕಿ ಅದ ಎಷ್ಟೊತ್ತನ ಹೊಡಿತಲ್ಲದ? ಓಹೋ ಹೋ 2 ಕೋಡಿ ಇರಾಕ್ ಬಂದ್ಲು ನೋಡ್ರಿ. ಹಚ್ಚ ಹೋಗ್ ಮತ್ತೆ. 2 ಕೋಡ್ ಬಂದಾವ. ನಿನಗೂ 2 ಕೋಡ್ ಬಂದವು, ಅರಿವಿನಗೂ 2 ಕೋಡ್ ಬಂದವು. ಒಮ್ಮೆ ನಿನಗ ಒಮ್ಮೆ ಅರಿವಿನಾಗ ಶಿಫ್ಟ್ ಹಾಕವು ಕೋಡು. ಅಂಜಿಗೆ ಬರಕತ್ತೈತಿ. ಸರಿ ರೀ, ಪಟಕ್ನ ಹಚ್ಚಿ. ಬಾಂಬ್ ಅಲ್ಲ, ಸಣ್ಣ ಸಣ್ಣ ಪಟಾಕಿ ಹೇಳವು. ಹೋಗು ಓಕೆ, ಸ್ವಲ್ಪ ಇತ್ತಾಗ ಬಾವಿ, ಸ್ವಲ್ಪ ಸೈಡ್ ಸರಿ ಇತ್ತಾಗ. ಹಂಗ ನಿಂತ ನೋಡು. ದೂರ ಸರಿ ರೀ. ಏನ್ ನೀವು ಹಚ್ಚೋಗ್ರಿ
ಅರಿಣ ಯಪ್ಪ ನಾನೇನ ನೀವು ಹಚ್ಕೋರಿ ಇವತ್ರಿ ನಾನು ನೋಡ್ತೀನಿ ನಾ ವಿಡಿಯೋ ಮಾಡ್ತೀನಿ ನಂಗೆ ಅನ್ಸಿಕ್ ಬರ್ತೈತಿ ಹಚ್ಚೋಗು ಅನ್ಸಿಕ್ ಬರ್ತಲ್ಲ ನಂಗ ಹಚ್ಚಿದಿ ಹಚ್ಚಿ ಓಡಿ ಬರ್ತೀರಲ್ಲ ನೀವು ಇಲ್ಲ ಅತ್ತೆ ಐತಿ ಐತಿ ಒಂದು ಹೋಗಿ ಎಷ್ಟು ಬರಾಕತ್ತೈತಿ ನೋಡು ತಗೋರಿ ಹಚ್ಕೋರಿ ನೀವ ಅದೋನವ ಅದೋನವ ಇನ್ನೊಂದೈತಿ ಹತ್ತನ ಸುರ್ಸುರಿ ಇಷ್ಟು ದೂರ ಓಡಿ ಬಂದಾರ